ಮತ್ತೆ ರೋಜಿಗೆದ್ದ ಇಲಾನ್ ಮಸ್ಕ್, ವಿಕಿಪೀಡಿಯಾ ವರ್ಸಸ್ ಗ್ರೋಕಿಪೀಡಿಯಾ, ಇಂಟರ್ನೆಟ್ನಲ್ಲಿ ಹೊಸ ಸುಂಟರಗಾಳಿ. ನಮಸ್ಕಾರ ಸ್ನೇಹಿತರೆ. ವಿಕಿಪೀಡಿಯಾ ಸ್ಮಾರ್ಟ್ ಫೋನ್ ಇರೋ ಪ್ರತಿಯೊಬ್ಬರು ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿರೋ ಎನ್ಸೈಕ್ಲೋಪೀಡಿಯಾ, ಜಗತ್ತಲ್ಲಿ ಅತಿ ಹೆಚ್ಚು ಭೇಟಿ ಕೊಡೋ ಆನ್ಲೈನ್ ಪ್ಲಾಟ್ಫಾರ್ಮ್. ಚಾಟ್ ಜಿಪಿಟಿ ಬರೋ ತನಕ ಕೂಡ ಜಗತ್ತಲ್ಲಿ ಅತಿ ಹೆಚ್ಚು ಜನ ಡೈರೆಕ್ಟ್ ಆಗಿ ಭೇಟಿ ಕೊಡ್ತಾ ಇದ್ದ ಆನ್ಲೈನ್ ಪ್ಲಾಟ್ಫಾರ್ಮ್ ಗಳಲ್ಲಿ ಒಂದಾಗಿತ್ತು. ಇವಾಗ ಚಾಟ್ ಜಿಪಿಟಿನಲ್ಲಿ ಸರ್ಚ್ ಮಾಡಿದ್ರು ಕೂಡ ವಿಕಿಪೀಡಿಯಾದಿಂದಲೂ ಎತ್ಕೊಂಡು ಮಾಹಿತಿಯನ್ನು ಕೊಡುತ್ತೆ ಅದು. ಈಗ ಇದೇ ಸಾಗರದಲ್ಲಿ ಸೈಕ್ಲೋನ್ ಎಬ್ಬಿಸೋ ಕೆಲಸವನ್ನ ಮಸ್ಕ್ ಮಾಡಿದ್ದಾರೆ. ಇಲಾನ್ ಮಸ್ಕ್ ವಿಕಿಪೀಡಿಯಾಗೆ ಪ್ರತಿಯಾಗಿ ಮಸ್ಕ್ ಗ್ರೋಕಿಪೀಡಿಯಾವನ್ನ ಲಾಂಚ್ ಮಾಡಿದ್ದು ಆರಂಭದಲ್ಲೇ ಭರ್ಜರಿ ರೆಸ್ಪಾನ್ಸ್ ಕೂಡ ಪಡ್ಕೊಂಡಿದೆ. ವಿಕಿಪೀಡಿಯಾಗಿಂತ ಇದು 10 ಪಟ್ಟು ಬೆಟರ್ ಅಂತ ಹೇಳಲಾಗ್ತಿದೆ. AI ಅನ್ನ ಕೂಡ ಅಳವಡಿಸಲಾಗಿದೆ. ಹಾಗಿದ್ರೆ ಫ್ಯೂಚರ್ನಲ್ಲಿ ವಿಕಿಪೀಡಿಯಾವನ್ನ ಮುಗಿಸ್ಬಿಡುತ್ತಾ ಗ್ರೋಕಿಪೀಡಿಯಾ? ಅಂತದ್ದೇನಿದೆ ಇದರಲ್ಲಿ? ಹಾಗಾದ್ರೆ ಸ್ಪೆಷಾಲಿಟಿ ಏನು? ಇದಕ್ಕೆ ವಿಕಿಪೀಡಿಯಾ ಜೊತೆಗೆ ಕಾಂಪೀಟ್ ಮಾಡೋಕೆ ಸಾಧ್ಯ ಆಗುತ್ತಾ? ಅಷ್ಟಕ್ಕೂ ವಿಕಿಪೀಡಿಯಾ ಹೆಂಗ್ ವರ್ಕ್ ಆಗುತ್ತೆ? ಅಷ್ಟೊಂದು ಮಾಹಿತಿಯನ್ನ ಯಾರು ಹಾಕ್ತಾರೆ ಅದಕ್ಕೆ? ಬನ್ನಿ ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನಾವು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ರಿಕ್ವೆಸ್ಟ್ ನಿಮ್ಮ ಹತ್ರ. ಬಂದೇ ಬಿಡ್ತು ಗ್ರೋಕಿಪೀಡಿಯಾ. ವಿಕಿಪೀಡಿಯಾ ಬಗ್ಗೆ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಿ ಮಸ್ಕ್ ಬೈತಾ ಇದ್ರು, ಯಾವಾಗಲೂ ಕೂಡ ಟೀಕೆ ಮಾಡ್ತಿದ್ರು. 2023ರಲ್ಲಿ ಇದು ಎಡಪಂಥೀಯರ ಕಂಟ್ರೋಲ್ ಇರೋ ಪ್ಲಾಟ್ಫಾರ್ಮ್ ಅಂತ ಕರೆದಿದ್ರು. ಅಲ್ಲದೆ ಕೆಲ ದಿನಗಳ ಹಿಂದೆ ಇದಕ್ಕೆ ಪಾಠ ಕಲಿಸ್ತೀನಿ ಅಂತ ಹೇಳಿ ಪೋಸ್ಟ್ ಹಾಕಿದ್ರು. ವಿಕಿಪೀಡಿಯಾ ಹೆಸರನ್ನ ಡಿಕಿಪೀಡಿಯಾ ಅಂತ ಬದಲಾಯಿಸಿ ಹೀಗೆ ಮಾಡಿದ್ರೆ $1 ಬಿಲಿಯನ್ ಕೊಡ್ತೀನಿ ಅಂತ ಹೇಳಿ ಕಾಲಿಡಿದ್ರು. ಅದಾದ ನಂತರ ಈಗ ಕಡೆಗೂ ಕೂಡ ತಮ್ಮದೇ ಹೊಸ ಎನ್ಸೈಕ್ಲೋಪೀಡಿಯಾವನ್ನ ಲಾಂಚ್ ಮಾಡಿದ್ದಾರೆ. 2025 ಅಕ್ಟೋಬರ್ 27 ಇದು ಲಭ್ಯ ಆಗಿತ್ತು. ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಒಂದೇ ದಿನಕ್ಕೆ 9 ಲಕ್ಷ ಆರ್ಟಿಕಲ್ಸ್. ಆರಂಭದಲ್ಲೇ ಕ್ರಾಶ್ ಆಯಿತು. ಇಷ್ಟೊಂದು ಪ್ರಮಾಣದಲ್ಲಿ ಇನ್ಫಾರ್ಮೇಶನ್ ಫೀಡ್ ಆದ ಪರಿಣಾಮ ಮೊದಲ ದಿನವೇ ಕ್ರಾಶ್ ಆಯಿತು. ಹಾಗಂತ ಹಾಗೆ ಕ್ರಾಶ್ ಆಗಿ ಉಳ್ಕೊಳ್ತು ಅಂತಲ್ಲ, ಸರಿ ಆಯಿತು. ಆಮೇಲೆ ಹೆಚ್ಚಿನ ಬಳಕೆದಾರರು ದಿಢೀರ್ ಎಂಟ್ರಿ ಆಗಿದ್ರಿಂದ ಆ ರೀತಿ ಆಗಿತ್ತು ಅಷ್ಟೇ ಆರಂಭದಲ್ಲಿ. ಹಾಗೆ ಗ್ರೋಕಿಪೀಡಿಯಾದ ಬೀಟಾ ವರ್ಷನ್ 0.1 ಈಗ ಲಭ್ಯ ಇದೆ. ಇದು ವಿಕಿಪೀಡಿಯಾಗಿಂತ ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಮಸ್ಕ್ ಹೇಳ್ಕೊಂಡಿದ್ದಾರೆ. ವರ್ಕ್ ಆಗೋದು ಹೇಗೆ? ಇದು ಗೊತ್ತಾಗಬೇಕು ಅಂದ್ರೆ ವಿಕಿಪೀಡಿಯಾ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೋಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಕಿಪೀಡಿಯಾ ಒಂದು ಓಪನ್ ಸೋರ್ಸ್ ಆನ್ಲೈನ್ ಎನ್ಸೈಕ್ಲೋಪೀಡಿಯಾ. ಇದಕ್ಕೆ ಇಂಟರ್ನೆಟ್ ಆಕ್ಸೆಸ್ ಇರೋ ಯಾರು ಬೇಕಾದ್ರೂ ವಿಸಿಟ್ ಮಾಡಬಹುದು, ಓದಬಹುದು, ಆರ್ಟಿಕಲ್ಸ್ ನ ಕ್ರಿಯೇಟ್ ಮಾಡಬಹುದು, ಎಡಿಟ್ ಮಾಡಬಹುದು, ಅಪ್ಡೇಟ್ ಕೂಡ ಮಾಡಬಹುದು. ಇದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಈ ವಿಕಿಪೀಡಿಯಾವನ್ನ ವಿಕಿ ಟೆಕ್ನಾಲಜಿ ಮೇಲೆ ಡೆವಲಪ್ ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಮಾಡೋ ಪ್ರತಿ ಎಡಿಟ್ ಕೂಡ ಸೇವ್ ಆಗುತ್ತೆ. ಹಾಗೆ ಹಳೆ ವರ್ಷನ ಬೇಕಾದ್ರೂ ರಿಸ್ಟೋರ್ ಮಾಡಬಹುದು. ಇದರ ಪರಿಣಾಮ ಯಾವುದೇ ಇನ್ಫಾರ್ಮೇಶನ್ ಕೂಡ ಪರ್ಮನೆಂಟ್ ಆಗಿ ಅಳಿಸಕ್ಕಾಗಲ್ಲ. ಹಾಗೆ ನಿರಂತರ ಮಾಹಿತಿಗಳ ಲಭ್ಯತೆ ಇರೋದ್ರಿಂದ ವಿಕಿಪೀಡಿಯಾ ಅಪ್ಡೇಟೆಡ್ ಹಾಗೂ ಹೊಸ ಹೊಸ ಮಾಹಿತಿಯನ್ನು ಕೊಡೋಕೆ ಸಾಧ್ಯ ಆಗ್ತಿದೆ. ಸದ್ಯಕ್ಕೆ 300ಕ್ಕೂ ಅಧಿಕ ಭಾಷೆಯಲ್ಲಿ ವಿಕಿಪೀಡಿಯಾ ಲಭ್ಯ ಇದ್ದು, ಇದೇ ತರನೇ ಈಗ ಮಸ್ಕ್ರ ಗ್ರೋಕಿಪೀಡಿಯಾ ಕೂಡ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ $31,700 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥಕ್ಕೆ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 21 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಗ್ರೋಕಿಪೀಡಿಯಾದಲ್ಲಿ AI ಸರ್ವರ್ ತರನು ಕೆಲಸ ನೋಡಿ. ಈಗ ವಿಕಿಪೀಡಿಯಾಗೆ ಮ್ಯಾನುವಲ್ ಆಗಿ ಎಲ್ಲ ಆರ್ಟಿಕಲ್ ಪಬ್ಲಿಷ್ ಮಾಡಬೇಕು, ಆದ್ರೆ ಇಲ್ಲಿ AI ಅಳವಡಿಸಲಾಗಿದೆ. X ನ್ಯೂಸ್ ಚಾನೆಲ್ಸ್, ವೆಬ್ಸೈಟ್, ಹೀಗೆ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ಇದು ಸುದ್ದಿಯನ್ನು ತಾನೇ ಸಂಗ್ರಹಿಸ್ಕೊಂಡ್ಬಿಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಮಸ್ಕ್ರ ಗ್ರಾಕ್ AI ಚಾಟ್ ಬಾಟ್ ಅನ್ನ ಯೂಸ್ ಮಾಡಲಾಗ್ತಾ ಇದ್ದು, ಅದು ಡೇಟಾವನ್ನ ಓದಿ ಅನಲೈಸ್ ಮಾಡಿ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ನಲ್ಲಿ ಅವುಗಳನ್ನ ಜೋಡಿಸ್ಕೊಡೋ ಕೆಲಸ ಮಾಡುತ್ತೆ. ಹಾಗೆ ಪ್ರತಿ ದೊಡ್ಡ ದೊಡ್ಡ ಟಾಪಿಕ್ಸ್, ಉದಾಹರಣೆಗೆ ಟೆಸ್ಲಾ ಮೋಟಾರ್, ಯುಕ್ರೇನ್ ವಾರ್, ಕ್ವಾಂಟಮ್ ಫಿಸಿಕ್ಸ್, ಇವುಗಳ ಚಿಕ್ಕ ಸಮ್ಮರಿಗಳನ್ನ ತಾನೇ AI ಮೂಲಕ ತಾನೇ ಜನರೇಟ್ ಮಾಡ್ಕೊಳ್ಳುತ್ತೆ. ಇದರಿಂದ ವಿಕಿಪೀಡಿಯಾಗೆ ಕಂಪೇರ್ ಮಾಡಿದ್ರೆ ಇದು ಒಂಥರ ಸ್ವಂತ ಚಿಲುಮೆ. ಇದು ತನಗೆ ಬೇಕಾಗಿದ್ದನ್ನ ತಾನೇ ಉತ್ಪತ್ತಿ ಮಾಡ್ಕೊಂಡು ಚೆಲ್ತಾ ಇರುತ್ತೆ. ಇದು ಆ ರೀತಿ ಇದು. ಜೊತೆಗೆ ಗ್ರೋಕಿಪೀಡಿಯಾ ಒಂದು ಸರ್ವರ್ ರೀತಿನೂ ಕೆಲಸ ಮಾಡುತ್ತೆ. ಅಂದ್ರೆ ನೀವು ಗ್ರಾಕ್ AI ಬಳಸುವಾಗ ಅದಕ್ಕೆ ಪ್ರಶ್ನೆ ಕೇಳಿದಾಗ ಅದು ಗ್ರೋಕಿಪೀಡಿಯಾದಲ್ಲಿನ ವೆರಿಫೈಡ್ ಮಾಹಿತಿಯನ್ನ ಒದಗಿಸುತ್ತೆ. ಇದರಿಂದ ಗ್ರಾಕ್ AI ಕೂಡ ಇನ್ನೂ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಇದರಲ್ಲಿ ಯೂಸರ್ಸ್ ಫೀಡ್ಬ್ಯಾಕ್ ಅನ್ನ ಕೂಡ ಅಳವಡಿಸಿದ್ದಾರೆ. ಅಂದ್ರೆ ಗ್ರೋಕಿಪೀಡಿಯಾದಲ್ಲಿ ತಪ್ಪಾದ ಅಥವಾ ಪಕ್ಷಪಾತದಿಂದ ಕೂಡಿದ ಮಾಹಿತಿ ಇದೆ ಅಂತ ಅನಿಸಿದ್ರೆ ಡೈರೆಕ್ಟ್ ಆಗಿ ರಿಪೋರ್ಟ್ ಮಾಡಬಹುದು. ಇದರಿಂದ ಗ್ರೋಕಿಪೀಡಿಯಾದ ಅಕ್ಯುರಸಿಯನ್ನ ಇಂಪ್ರೂವ್ ಮಾಡೋಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಸೋರ್ಸ್ ನಂಬಿಕೆಗೆ ಅರ್ಹವಾಗಿದೆ ಅಂತ ಸಿಸ್ಟಮ್ ಇನ್ನಷ್ಟು ಕಲ್ತ್ಕೊಳ್ತಾ ಹೋಗುತ್ತೆ. ಇದು
ಬರ್ತಾ ಬರ್ತಾ ಇಂಪ್ರೂವ್ನೇ ಆಗ್ತಾ ಹೋಗುತ್ತೆ, ಚೆನ್ನಾಗೇ ಆಗ್ತಾ ಹೋಗುತ್ತೆ ಅಂತ XAI ಕಂಪನಿ ಹೇಳಿದೆ, ಮಸ್ಕ್ರ ಕಂಪನಿ. ಏನು ಸ್ನೇಹಿತರೆ, ಒಂದು ಸಣ್ಣ ರಿಮೈಂಡರ್, ಮಸ್ತ್ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಬರ್ತಾ ಇದೆ, ಲೈವ್ ಇಂಟರಾಕ್ಷನ್ ಕೂಡ ಅಲ್ಲಿ ಸಿಗುತ್ತೆ ಮೆಂಬರ್ಸ್ಗೆ. ಆ ಮೆಂಬರ್ ಓನ್ಲಿ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಇದರಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದ ವರದಿಯನ್ನ ತರೋಕೆ ಶಕ್ತಿ ಸಿಗುತ್ತೆ ಕೂಡ. ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ವರದಿಗೆ ವಾಪಸ್ ಆಗೋಣ. ಬೇಗ ಮಾಹಿತಿ ಕೊಡುತ್ತೆ. ಇನ್ನು ವಿಕಿಪೀಡಿಯಾದಲ್ಲಿ ಮನುಷ್ಯರೇ ಎಡಿಟ್ ಮಾಡಬೇಕಾಗಿರೋದ್ರಿಂದ ಚೂರು ಡಿಲೇ ಆಗ್ಬೋದು. ಆದ್ರೆ ಗ್ರಾಕಿಪೀಡಿಯಾ ತನ್ನ AI ನಿಂದ ರಿಯಲ್ ಟೈಮ್ ನಲ್ಲಿ ತನಗ್ ತಾನೇ ಅಪ್ಡೇಟ್ ಹಾಕೊಳ್ತಾ ಹೋಗುತ್ತೆ. ಅಲ್ಲದೆ ಲ್ಯಾಂಗ್ವೇಜ್ ಸ್ಟೈಲ್ ಡಿಫ್ರೆಂಟ್ ಆಗಿ ಬೇಕು ಅಂದ್ರೂ ಕೂಡ ಗ್ರಾಕಿಪೀಡಿಯಾ ಒಗ್ಗಿಕೊಳ್ಳುತ್ತೆ. ಅಂದ್ರೆ ವಿಕಿಪೀಡಿಯಾದಲ್ಲಿ ಮಾಹಿತಿ ಎನ್ಸೈಕ್ಲೋಪೀಡಿಕ್ ಮತ್ತು ಫಾರ್ಮಲ್ ಆಗಿರ್ತವೆ, ಆದ್ರೆ ಇಲ್ಲಿ ಸಂವಾದ ಮಾಡಿದ ರೀತಿ ಉತ್ತರವನ್ನ ಕೊಡುತ್ತೆ. ನಿಮಗೆ ಚಾಟ್ GPT ಯಲ್ಲಿ ಹೇಗೆ ಉತ್ತರ ಸಿಗ್ತಾ ಇದೆಯೋ ಹಾಗೆ ಕೊಡುತ್ತೆ. ಅಲ್ಲದೆ ಸಮರೈಸ್, ಎಕ್ಸ್ಪ್ಲೇನರ್ ಈ ರೀತಿ ನಿಮಗೆ ಬೇಕಾದ ಹಾಗೆ ಅದನ್ನ ಚೇಂಜ್ ಮಾಡಿ ಕೊಡುತ್ತೆ. ಈ AI ಬಳಕೆಯನ್ನ ಮಸ್ಕ್ ತುಂಬಾ ಹೊಗಳಿದ್ದಾರೆ. AIಗೆ ಎಡಬಲ ಸಿದ್ಧಾಂತ ಇಲ್ಲ, ಅದು ಮಾಹಿತಿಯನ್ನ ಮಾಹಿತಿ ರೀತಿ ಮಾತ್ರ ಕೊಡುತ್ತೆ, ಹಂಗೆ ಕೊಡಬೇಕು, ನಮ್ಮ ಗ್ರಾಕಿಪೀಡಿಯಾ ಅದನ್ನ ಮಾಡುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ಚಾಲೆಂಜ್ ಏನು? ಮೊದಲನೇದೇನು ಗೊತ್ತಾ? ಫ್ಯಾಕ್ಟ್. ಇದರಲ್ಲಿನ ಮಾಹಿತಿಯನ್ನ ಬ್ಲೈಂಡ್ ಆಗಿ ನಂಬಕ್ಕಾಗಲ್ಲ, ಯಾಕಂದ್ರೆ ಇದು ಕೂಡ ಇಂಟರ್ನೆಟ್ ಮೂಲಕವೇ ಮಾಹಿತಿಯನ್ನ ಗ್ರಾಬ್ ಮಾಡಿ ಅದನ್ನ ಅನಲೈಸ್ ಮಾಡಿ ಕೊಡೋದ್ರಿಂದ ನೇರ ನಂಬೋದು ಕಷ್ಟ. ಹಾಗೆ ಲಿಮಿಟೆಡ್ ಹ್ಯೂಮನ್ ರಿವ್ಯೂ ಇದೆ, ಅಂದ್ರೆ ಯಾವುದೇ ಮನುಷ್ಯರು ಎಡಿಟರ್ಸ್ ಇರೋದಿಲ್ಲ. ಇದರಿಂದ ಈ ಗ್ರಾಕ್ ಭ್ರಮೆಗೆ ಒಳಗಾಗೋದು, ಹಲ್ಯುಸಿನೇಷನ್ಗೆ ಒಳಗಾಗೋ ಸಾಧ್ಯತೆ ಇದ್ದೇ ಇರುತ್ತೆ. ಅಂದ್ರೆ ಒಂದು ವಿಚಾರದ ಮೇಲೆ ತಪ್ಪಾದ ಇಮ್ಯಾಜಿನೇಟಿವ್ ರೀತಿಯ ಉತ್ತರವನ್ನ ತಲೆ ಮೇಲೆ ಹೊಡೆದಂಗೆ ಸತ್ಯ ಹೇಳೋ ರೀತಿಯಲ್ಲಿ ಸುಳ್ಳು ಮಾಹಿತಿಯನ್ನ ಕೊಡೋದಿರುತ್ತಲ್ಲ, AIಗಳು ಆ ರೀತಿ ಎಡವಟ್ಟನ್ನ ಮಾಡ್ತಾವ ಒಂದ್ಸಲ, ಆ ರೀತಿ ಆಗೋ ಅಪಾಯ ಇರುತ್ತೆ. ಹಾಗೆ ಗ್ರಾಕಿಪೀಡಿಯಾವನ್ನ ಸದ್ಯಕ್ಕೆ ಆಫ್ಲೈನ್ ನಲ್ಲಿ ಬಳಸಕ್ಕಾಗಲ್ಲ. ವಿಕಿಪೀಡಿಯಾವನ್ನ ಬೇಕಾದ್ರೆ ಆಪ್ ಡೌನ್ಲೋಡ್ ಮಾಡಿಕೊಂಡು ಆಫ್ಲೈನ್ ನಲ್ಲೂ ಕೂಡ ಒಂದಷ್ಟು ಮಟ್ಟಿಗೆ ಯೂಸ್ ಮಾಡ್ಬೋದು. ಆದರೆ ಗ್ರಾಕಿಪೀಡಿಯಾದಲ್ಲಿ ಸದ್ಯಕ್ಕೆ ಆ ಫೀಚರ್ ಇಲ್ಲ. ಸೊ ಇದೆಲ್ಲವನ್ನ ಮೈಂಡಲ್ಲಿ ಇಟ್ಕೊಂಡು ಸ್ಪರ್ಧಾತ್ಮಕವಾಗಿ ಇದನ್ನ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಸದ್ಯ ಇದರ ಬಗ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ರೀತಿಯ ಒಪಿನಿಯನ್ಗಳಿದಾವೆ. ಆದರೆ ಇವೆಲ್ಲ ಆರಂಭಿಕ ಹೆಜ್ಜೆ. ಮುಂದೆ ಸರಿ ಮಾಡಿಕೊಂಡ್ರೆ ವಿಕಿಪೀಡಿಯಾಗೆ ಚಾಲೆಂಜರ್ ಆದರೂ ಆಗಬಹುದು. ಆಲ್ರೆಡಿ ಚಾಟ್ GPT ಚಾಲೆಂಜರ್ ಆಗಿ ಹೋಗಿದೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಅದು ಕೇವಲ ವಿಕಿಪೀಡಿಯಾ ಅಲ್ಲ, ಜಗತ್ತಿನ ಎಲ್ಲ ಸೋರ್ಸ್ನಿಂದಲೂ ಮಾಹಿತಿಯನ್ನು ಹೇಳಲು ಆಚೆ ಹಾಕಿ ಕೊಡೋ ಪ್ರಯತ್ನವನ್ನು ಮಾಡ್ತಿರೋದ್ರಿಂದ ಗೂಗಲ್ನ ಜೆಮಿನೈ ಕೂಡ ಸಿಮಿಲರ್ ಕೆಲಸವನ್ನು ಮಾಡುತ್ತೆ. ಸೊ ಗ್ರಾಕಿಪೀಡಿಯಾ ಹೇಗೆ ಕೆಲಸ ಮಾಡುತ್ತೆ ಫ್ಯೂಚರ್ನಲ್ಲಿ ಅಂತ ನೋಡಬೇಕು. ಅಂದ ಹಾಗೆ ಸ್ನೇಹಿತರೆ, ವಿಕಿಪೀಡಿಯಾ ಶುರುವಾಗಿ 24 ವರ್ಷ ಆಗಿದೆ. 25ನೇ ವರ್ಷಕ್ಕೆ ಕಾಲಿಡೋ ಹೊತ್ತಿಗೆ, ಕಾಲು ಶತಮಾನಕ್ಕೆ ಕಾಲಿಡೋ ಹೊತ್ತಿಗೆ ದೊಡ್ಡ ಚಾಲೆಂಜ್ ಅದರ ಅಸ್ತಿತ್ವಕ್ಕೆ ಈ AI ಚಾಟ್ ಬಾಟ್ಗಳ ರೂಪದಲ್ಲಿ ಈಗ ಎದುರಾಗಿದೆ. ವಿಕಿಪೀಡಿಯಾ ಸರ್ವೈವ್ ಆಗುತ್ತಾ? ಅವರು ಇದೇ ತರ ಇದ್ರೆ, ಇದೇ ಫಾರ್ಮ್ಯಾಟ್ ನಲ್ಲಿದ್ರೆ ವೆರಿ ಡಿಫಿಕಲ್ಟ್. ಡೈರೆಕ್ಟ್ ಆಗಿ ಹೋಗಿ ವಿಕಿಪೀಡಿಯಾ ಸರ್ಚ್ ಮಾಡೋರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗಬಹುದು ಮುಂದಿನ ದಿನಗಳಲ್ಲಿ. ಅವರು ಅಪ್ಡೇಟ್ ಆಗ್ತಾರಾ? ನೋಡೋಣ ಏನ್ ಮಾಡ್ತಾರೆ ಅಂತ. ಹಾಗೆ ವಿಕಿಪೀಡಿಯಾಗೆ ಸಂಬಂಧಪಟ್ಟಂತೆ ಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ನಾವು ಈ ಹಿಂದೆ ಪಬ್ಲಿಷ್ ಮಾಡಿದೀವಿ, ಅದಿಲ್ಲಿದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಆ ಫುಲ್ ವಿಡಿಯೋ ನೋಡಬಹುದು. ಹಾಗೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ನಿಮಗೆ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.